ಆದಿಚುಂಚನಗಿರಿಗೆ ಪರ್ಯಾಯ ಮಠ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಸಮುದಾಯದಲ್ಲೂ ಕೂಡ ಎಷ್ಟು ಮಠಗಳಿಲ್ಲ ಹಾಗಾದ್ರೆ ಆದಿಚುಂಚನಗಿರಿಗೆ ಪರ್ಯಾಯ ಮಠ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಚರ್ಚೆಯಾಯಿತು. ಬೇರೆ ಸಮುದಾಯದಲ್ಲೂ ಎಷ್ಟು ಮಠಗಳಿಲ್ಲ, ನಮ್ಮ ಸಮುದಾಯದಲ್ಲೂ ಬೆಳಲಿ ಅಂತ, ಇನ್ನೊಬ್ಬರಿಗೂ ಸಹಾಯ ಮಾಡಿದ್ದು ಬೆಳೆಯಲಿ ಅಂತ ಅದರಲ್ಲೇನಿದೆ. ಸ್ವಾಮೀಜಿ ಭೇಟಿ ಮಾಡೋದಕ್ಕೆ ಇವರೆಷ್ಟು ಜನ ಹೋಗಿದ್ರು, ನೀವೇನಾದರೂ ಮಾಡಬಹುದು, ನಾವು ಮಾಡೋ ಹಾಗಿಲ್ವಾ? ಸಮುದಾಯದ ಗುರು ಹಿರಿಯರ ಆಶೀರ್ವಾದವನ್ನ ಪಡಿತೀವಿ, ಅದೇನು ಮಹಾ ಅಪರಾಧನ ಅಂತ HDK ಪ್ರಶ್ನಿಸಿದ್ದಾರೆ. ಇವ್ರು ಯಾವ ರೀತಿ ಹೋದ್ರು, ಇವರೆಷ್ಟು ಜನ ಹೋಗಿದ್ರು, ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದ್ರೆ ಇವರೆಷ್ಟು ಜನ ಹೋಗಿದ್ರು, ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವರು? ಅವತ್ತು ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ? ನೀವು ಏನು ಬೇಕಾದ್ರೂ ಮಾಡ್ಬೋದು, ನಾವೇನೂ ಮಾಡೋಂಗಿಲ್ವಾ? ಅದು ಒಂದು ದೊಡ್ಡ ರಾಜಕೀಯನ ಅದು? ಹೌದು, ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿತೀವಿ. ಅದಕ್ಕೆ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಪಡಲಿಕ್ಕೆ ಹೋಗಿದ್ವು. ಅದೇನು ದೊಡ್ಡ ಮಹಾನ್ ಅಪರಾಧವ? ಇವ್ರು ಯಾವ ರೀತಿ ಹೋದ್ರು? ಬಂದು ನನ್ನ ತೋಟ ನೋಡಪ್ಪ ಮಹಾನುಭಾವ, ಬಂದು ನನ್ನ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೋಟ ನೋಡಪ್ಪ ಮಹಾನುಭಾವ, ಆದಾಯದ ಮೂಲ ಎಲ್ಲಿದೆ ಅಂತ ಕೇಳ್ತಿರಲ್ಲ. ಆದಾಯ ಆಲೂಗಡ್ಡೆಯಿಂದ ಬಂದಿದೆ ಅಂತ ಹೇಳಿಕೆ ಹಿನ್ನೆಲೆಗೆ ಈ ಮಾತನ್ನ ಹೇಳ್ತಾ, ನಾ ಇನ್ನೊಬ್ಬರ ತರ ಸರ್ಕಾರದ ಜಾಗಕ್ಕೆ ಬೇಲಿ ಹಾಕಿಲ್ಲ, ಸರ್ಕಾರದ ಜಾಗಕ್ಕೆ ಬೇಲಿ ಹಾಕಿ ಸಂಪಾದಿಸಿಲ್ಲ, ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದೀವಿ ಅಂತ HDK ಹೇಳಿದ್ದಾರೆ. ಅವನ್ಯಾರೋ ಬೇಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಹಾನುಭಾವರೇ, ನಾನು ಬಿಡಿದಿದ್ದು ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ, ಬಂದು ನೋಡಪ್ಪ. ಸಂಪಾದನೆ ಮಾಡಿದ್ದೇವೆ, ಹೌದು. ನಾವು ಇನ್ನೊಬ್ಬರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ. ಇದನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಪಾಪ ಅವನ್ಯಾರೋ JDS ಎಲ್ಲಿದೆ ಅನ್ನೋ ದುರಹಂಕಾರ ಮಾಡ್ತಿರಲ್ಲ, ನಿಮ್ಮ ಸಹವಾಸದಿಂದ JDS ಈ ಹಂತಕ್ಕೆ ಬಂದಿದೆ. 5 ವರ್ಷ ಅಧಿಕಾರ ಮಾಡಿ ಅಂತ ಕೊಟ್ಟು ಬುಡ ಸಮೇತ ತೆಗೆಯೋಕೆ ಹೊರಟ್ರಲ್ಲ, ಅದಕ್ಕೆ ಮರುಜೀವ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ HDK ಹೇಳಿದ್ದಾರೆ. JDS ಎಲ್ಲಿದೆ, JDS ಇರ್ಲಿ ಅಂತ ನನಗೂ ಆಸೆ ಇದೆ ಅಂತ DKಶಿ ಅವರ ಮಾತಿಗೆ ಇಲ್ಲಿ HDK ತಿರುಗೇಟು ಕೊಟ್ಟಿರೋದು. ಅಲ್ವೇ, JDS ಎಲ್ಲಿದೆ ಅಂತ ಇವತ್ತು ಆ ದುರಹಂಕಾರದ ಮಾತಿದೆಯಲ್ಲ, ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್. 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಹೇಳ್ತಿರಲ್ಲ, ಅದೇ ತಾನೇ ಕೊಟ್ಟಿದ್ದು. 5 ವರ್ಷ ಕೊಟ್ಬಿಟ್ಟು ಇಲ್ಲಿ JDSನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ, ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅಲ್ವೇ JDS. ಅವರೇನೋ ಐ ಸ್ಟ್ರೀಟ್ ಫೈಟರ್ ಅಂತ ಹೇಳಿದ್ದಾರೆ. ಹೌದು ಕಣಪ್ಪ, ನನಗೂ ಗೊತ್ತು ನೀನು ಸ್ಟ್ರೀಟ್ ಫೈಟರೇ ಅಂತ DCM DK ಶಿವಕುಮಾರ್ ವಿರುದ್ಧ HDK ವಾಗ್ದಾಳಿ ನಡೆಸಿದ್ದಾರೆ. ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿ ಬಂದಿರೋರು ನೀವು ಸ್ಟ್ರೀಟ್ ಫೈಟರ್ ಆಗಿದ್ರೆ ವಿಧಾನಸೌಧದಲ್ಲಿ ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅಂತದ್ದಲ್ವಾ, ಆ ನಿಮ್ಮ ಮದ ಇದೆಯಲ್ಲ ಅಂತ HDK ವಾಗ್ದಾಳಿ ನಡೆಸಿದ್ದಾರೆ. ಮ್ಯಾಚ್ ಇಲ್ಲ ಕುಮಾರಸ್ವಾಮಿ ಅವ್ರು ನನಗೆ ಅಂತ. ಯಾವ ಮ್ಯಾಚ್ ಅಂತ ಕೇಳಿದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ ಇದನ್ನ? In what way is match to me? We are not backstabbers. We are street fighters, shite fighters. I respect him. Still I respect him. I have worked under him. He is a senior politician. But ಗಂಟೆಗೊಂದು ಗಳಿಗೆ ಒಂದು ಅವ್ರಿಗೆ ಬ್ಯಾಕ್ ಸ್ಟಾಪ್ ಮಾಡೋನು ಒಂದೇ, ಜೊತೆಲಿ ಊಟ ಮಾಡೋನು ಒಂದೇ. ಅವರೇನೋ ಐ ಎಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗರಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡ್ತೀರಿ. ಮಾತಾಡಿ, ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಅವರೇನೋ ಐ ಎಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗರಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡ್ತೀರಿ. ಮಾತಾಡಿ, ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಅವರೇನೋ ಐ ಎಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ.
ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡ್ತೀರಿ. ಮಾತಾಡಿ, ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಅವರಿಗೆ ಪಾಪ ದುಡ್ಡಿನ ಮದ, ಅಧಿಕಾರದ ಮದ, ಕುಮಾರಸ್ವಾಮಿಯನ್ನ ಲೆಕ್ಕಕ್ಕೆ ಇಡಲ್ಲ ಅಂದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದಿನ, ನನ್ನ ಅವಶ್ಯಕತೆ ಇದೆಯಾ ಅಂತ ಜನ ತೀರ್ಮಾನಿಸ್ತಾರೆ, ನಿನ್ನ ಹಣ ನಿನ್ನ ಅಧಿಕಾರ ತೀರ್ಮಾನ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಆರ್ಥಿಕ ಪರಿಸ್ಥಿತಿನೂ ಕೂಡ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿನೂ ಕೂಡ ತುಂಬಾ ಹದಗೆಡ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೇರವಾಗಿ. ಅದ್ರ ಜೊತೆಗೆ ಕುಮಾರಸ್ವಾಮಿ, ಐ ಆಮ್ ಟೆಲಿಂಗ್ ಯು, ಈಸ್ ನಾಟ್ ಎ ಮೆಟೀರಿಯಲ್ ಟು ಬಿ ಡಿಸ್ಕಸ್ಡ್. ಯಾವ ಕುಮಾರಸ್ವಾಮಿ ಏನಿದೆ ಅವರ ಹತ್ರ? ವಾಟ್ ಹಿ ಹ್ಯಾಸ್ ಇನ್ ಹಿಸ್? ವೈ ಆರ್ ಯು ಮೇಕಿಂಗ್ ಹಿಮ್? ಡೋಂಟ್ ಸ್ಪೀಕ್ ಟು ಹಿಮ್ ಅಬೌಟ್ ಈಗ ರಾಜ್ಯ ಸರ್ಕಾರ. ಐ ಆಮ್ ಟೆಲಿಂಗ್ ಯು, ಯು ಡೋಂಟ್ ಸ್ಪೀಕ್ ಟು ಹಿಮ್. ಓಕೆ, ರಾಜ್ಯ ಸರ್ಕಾರ ಇಸ್ ನಾಟ್ ಎ ಮ್ಯಾಚ್ ಟು ಮಿ ನೌ. ಇಸ್ ನಾಟ್ ಎ ಮ್ಯಾಚ್. ಏನ್ರಲ್ಲಿ ಮ್ಯಾಚ್ ಅವ್ರಿಗೆ? ನನಗೆ ಮ್ಯಾಚ್ ಇಲ್ಲ ಕುಮಾರಸ್ವಾಮಿ ಅವ್ರು ನನಗೆ ಅಂತ. ಯಾವ ಮ್ಯಾಚ್ ಅಂತ ಕೇಳಿದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ ಇದನ್ನು? ನೋಡ್ರಿ, ನಾನು ದೊಡ್ಡಹಳ್ಳಿ ಕೆಂಪೇಗೌಡನ ಮಗ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಗ. ನನಗೆ ಯಾವ ಲೆಗಸಿನೂ ಇಲ್ಲ. ನಮ್ಮ ತಾತ ಒಬ್ಬ ತಾಲೂಕು ಬೋರ್ಡ್ ಮೆಂಬರು. ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನ? ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ ನಿನ್ನ ಅಧಿಕಾರ ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಜ್ಯೋತಿಷ್ಯ ಹೇಳುವುದರಲ್ಲಿ ಡಿಕೆ ಎಕ್ಸ್ಪರ್ಟ್ ಅಲ್ವಾ? ಅವರ ಬ್ಯಾಗ್ ತೆಗೆದ್ರೆ ಜ್ಯೋತಿಷ್ಯದ ಪುಸ್ತಕಗಳೇ ಇರುತ್ತೆ. ಜೆಡಿಎಸ್ಗೆ ಮುಕ್ತಿ ಹಾಡಿದ್ದಾರೆ ಎಂದ ಡಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಹೇಳುವುದರಲ್ಲೇ ಡಿಕೆ ಎಕ್ಸ್ಪರ್ಟ್ ಅಲ್ವಾ? ಅವರ ಬ್ಯಾಗ್ ತೆಗೆದ್ರೆ ಜ್ಯೋತಿಷ್ಯದ ಪುಸ್ತಕಗಳೇ ಇರುತ್ತೆ. ಜೆಡಿಎಸ್ಗೆ ಮುಕ್ತಿ ಹಾಡಿದ್ದಾರೆ ಎಂದ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ತಿರುಗೇಟು ಕೊಟ್ಟಂತಹ ರೀತಿ ಇದು. ಬ್ಯಾಗ್ ತೆಗೆದ್ರೆ 50 ಜನದ ಜ್ಯೋತಿಷ್ಯ ಪುಸ್ತಕಗಳಿರುತ್ತೆ. ಅದರ ಪ್ರಕಾರ ರಿಸರ್ಚ್ ಮಾಡಿದ್ದಾರೆ, ಮಾಡಿ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ತೆಗೆಯೋಕೆ ಬೇಕಾದ ರಿಸರ್ಚ್ ಮಾಡಿದ್ದೀವಿ. ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ. ಸ್ವಾಮೀಜಿಗಳು ನಮಗೆ ಬೆಂಬಲ ಮಾಡ್ತಾರೆ ಅಂತ. ಜೆಡಿಎಸ್ ಎಲ್ಲಿದೆಯಾ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ? ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ಭವಿಷ್ಯ ನುಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅವ್ರು ಜ್ಯೋತಿಷಿದ್ದಾರೆ ಅಲ್ವಾ? ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು 50 ಜನದ ಅವಂಥವು ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು. ಅವ್ರು ರಿಸರ್ಚ್ ಮೇಲೆ ಹೇಳೋರೆ. ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೂ ಒಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ.